ಇನ್ನೂ ನಷ್ಟ ಆಗಿಲ್ಲ. ಖಾಲಿ ಶುಂಠಿ ಕಡೆ ಕೊಡ್ದವೆ ಇವ್ ಐತಿಲ್ಲ ಇಲ್ಲಿ ಕೇಳದ ಕೇಳ ಮತ್ತೇನ ನಾವು ಅಲ್ಲೇ ಅಲ್ಲಿ ಬಯಲು ಶೌಚ ಐತಿ ಬಾ ಅನ್ಬೇಕಿತ್ತು. ಇಲ್ಲ ಬಂದೇ ಬಿಡ್ತು ಹಾ ಇಲ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂದ್ರೆ ನೀವೆಲ್ಲ ಬೇಜಾರು ಮಾಡ್ಕೊತೀರಿ, ಯಾಕಂದರೆ ಸಂಕ್ರಾಂತಿ ಮುಗಿದು ಹೋಯಿತು ಅಂತಂದು ಹೇಳಿ. ಓಕೆ, ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ. ಬೇರೆ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೆ ಸಂಕ್ರಾಂತಿ ವಿಶಸ್. ನೀವು ನನ್ನ ವಿಡಿಯೋ ನೋಡಿದ್ರಾದ್ರೆ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸಿದ್ವಿ, ಏನೇನು ಮಾಡಿದೆ ಅಂತಂದೇಳಿ. ನೀವು ಫುಲ್ ವಿಡಿಯೋ ನೋಡ್ಬೇಕಂದ್ರೆ ಸ್ಕಿಪ್ ಮಾಡ್ಕೊಳ್ಳೋದ ನೋಡಿದ್ರಿ ಅಂತಂದರೆ ಗೊತ್ತಾಗುತ್ತೆ. ನಾನಿಲ್ಲಿ ಹಿಂದಿನ ದಿವಸ ಏನೇನು ರೆಡಿ ಮಾಡ್ಕೊಂಡೆ ಅಂತಂದು ಹೇಳಿ ನಾನು ತೋರಿಸಿದ್ದೀನಿ. ಇಲ್ಲಿ ಶೇಂಗಾ ಚಟ್ನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಶೇಂಗಾ ಚಟ್ನಿನ ಹೇಗೆ ಮಾಡೋದು ಇಲ್ಲಿ ಕಾಳಾಗಿ ಅಂತಂದು ಹೇಳಿ ಬೇಕಾದ್ರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬರೀ ಶೇಂಗಾ ಚಟ್ನಿದು. ಹಾಗೆ ಶೇಂಗಾ ಚಟ್ನಿ ಗುರಾಳ್ ಚಟ್ನಿ ಎಲ್ಲ ಮಾಡಿಕೊಂಡೆ. ಸಂಕ್ರಾಂತಿ ಅಂದ್ರೆ ಯೂಶ್ವಲಿ ಏನು ಮಾಡ್ತಾರೆ ಅಂತಂದ್ರೆ 3-4 ದಿವಸ ಅಥವಾ ಒಂದೊಂದು ವಾರ ಗಂಟಲೆ ನಮ್ಮ ಉತ್ತರ ಕರ್ನಾಟಕದಾಗ ಏನು ಮಾಡ್ತಾರೆ ಅಂದ್ರೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಮಾಲ್ದಿ ಎಲ್ಲ ಮಾಡೋಕೆ ಒಂದು ವಾರ ಅಂದ್ರೆ ಬೇಕೇ ಬೇಕು ಮಿನಿಮಮ್ಮು. ನಾನು ಡ್ಯೂಟಿಗೆ ಹೋಗ್ತಾನೆ ಏನು ಮಾಡಿದೆ ಅಂದರೆ ಒಂದೊಂದು ದಿವಸ ಒಂದೊಂದು ಮಾಡ್ಕೊತಾ ಒಂದೊಂದು ಐಡಿಯಾ ಮಾಡ್ಕೊಂಡು ಒಂದೊಂದು ದಿವಸ ಒಂದೊಂದು ಮಾಡ್ಕೊತ ಬಂದೆ ನಾನು. ಒಂದೊಂದು ದಿವಸ ಅನ್ನೋಕ್ಕಿಂತನೂ ನಾನು ಹಿಂದಿನ ದಿವಸ ಒಂದು ದಿವಸ ರಜೆ ಹಾಕಿಬಿಟ್ಟು ಒಂದಿನ ಚಟ್ನಿಗಳು ಮತ್ತು ಮಾಲ್ದಿ ಮಾಡ್ಕೊಂಡ್ರೆ ಡ್ಯೂಟಿಗೆ ಹೋಗ್ತಾನೆ ಬೆಳಿಗ್ಗೆ ಒಂದು ಸ್ವಲ್ಪ ಕಟ್ಕೊಳ್ ರೊಟ್ಟಿ ಮಾಡಿ ಹೋದೆ 1-2 ದಿವಸ. ಹಾಗಾಗಿ ನಂದು ಎಲ್ಲ ರೆಡಿಯಾಗಿತ್ತು. ಹಾಗೆ ಉಳಿದ ದಿನ ನಾವು ಏನು ಸಂಕ್ರಾಂತಿಗೆ ಹೋಗೋ ದಿನ ಪಲ್ಯಗಳನ್ನ ಅಷ್ಟೇ ಮಾಡ್ಕೊಳೋದಾಗಿತ್ತು. ಇದು ಸಂಕ್ರಾಂತಿಗೆ ಹೋಗೋ ದಿನ ಬೆಳಿಗ್ಗೆ ಎದ್ದುಬಿಟ್ಟು ಬೆಳಿಗ್ಗೆ ನಾನು ಒಂದು 4-5 ಥರ ಪಲ್ಯ ಮಾಡ್ಕೊಳೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಪಲ್ಯಗಳು ಮತ್ತು ಚಟ್ನಿ ಪುಡಿಗಳು ಜಾಸ್ತಿ ಇದ್ರನ್ನ ಅದು ಸಂಕ್ರಾಂತಿ ಹಬ್ಬ ಎಲ್ಲ ತಿನ್ನಬೇಕು, ಎಲ್ಲದು ವಿಟಮಿನ್ ಸಿಗಲಿ ಅಂತಂದು ಹೇಳಿ. ವಿಂಟರ್ ಸೀಸನ್ ಹೋಗಿ ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಇದು ಏನಂತಂದ್ರೆ ಈ ಥರದ್ದು ಏನಾರ ಒಂದು ಮಾಡಿರ್ಬೋದು ನಮ್ಮ ಹಿರಿಯರು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ವಿಟಮಿನ್ ಸಿಗಲಿ ಅಂತಂದು ಹೇಳಿ ನಾನಾ ಥರದ ಪಲ್ಯ, ನಾನಾ ಥರದ ಚಟ್ನಿ ಎಲ್ಲ ತಿನ್ನೋದು. ಹಾಗಾಗಿ ನಾನು ಒಂದು 4-5 ಥರ ಪಲ್ಯ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ದಿಂದ ನಾನು ತಲೆಯಲ್ಲಿ ಐಡಿಯಾ ಇತ್ತು. ಬಟ್ ಎಕ್ಸಿಕ್ಯೂಟಿವ್ ನಾನು ಮಾಡ್ತಾ ಹೋಗ್ಬೇಕಷ್ಟೇ ಅಂತ ಅಂದ್ಕೊಂಡಿದ್ದೆ. ಸರಿ ಅಂತಂದು ಹೇಳಿ ಬೆಳಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಬಂದು ಒಲೆ ಪೂಜೆ ಎಲ್ಲ ಮಾಡಿಕೊಂಡು ಬಿಸಿನೀರೆಲ್ಲ ಕಾಸ್ಕೊಂಡು ಕುಡಿದು ಹಾಗೆ ಒಂದೊಂದೇ ಸ್ಟಾರ್ಟ್ ಮಾಡಿದೆ ನಾನು. ಇಲ್ಲಿ ಆ ಕಡೆ ಕುಕ್ಕರಲ್ಲಿ ಏನಂತಂದ್ರೆ ಅವರೆಕಾಳನ್ನು ಬೇಯೋಕ್ಕಿಟ್ಟಿದ್ದೆ. ಈ ಕಡೆ ನಾನು ಅವರೆಕಾಳು ಬೇಯೋಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ಕೊಡೋಣ ಅಂತಂದು ಹೇಳಿ ಒಗ್ಗರಣೆ ಕೊಡ್ತಾಯಿದ್ದೆ. ಕಾಮನ್ನಾಗಿ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಡಿಟೇಲಾಗಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ವಿಡಿಯೋನ. ಬಟ್ ನಿಮಗೆಲ್ಲ ಬೋರ್ ಆಗುತ್ತೆ ಅಂತಂದು ಹೇಳಿ ನಾನು ಏನೇನು ಪಲ್ಯ ಮಾಡಿದೆ ಅಂತಂದೇಳಿ ಮೇನ್ ರೆಸಿಪಿ ತೋರಿಸ್ತಿದ್ದೀನಿ. ಫಸ್ಟ್ಗೆ ನಾನು ಏನಂದ್ರೆ ಹಸಿ ಖಾರ ಎಲ್ಲ ರುಬ್ಬಿಡ್ಕೊಂಬಿಟ್ಟಿದ್ದೀನಿ. ಹಸಿ ಖಾರ ರುಬ್ಬೋದು ನಿಮಗೆ ಗೊತ್ತೈತಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಡ್ಕೊಂಬಿಟ್ಟಿದ್ದೀನಿ. ಎಲ್ಲ ಪಲ್ಯಕ್ಕೂ ಒಗ್ಗರಣೆ ಹಾಕೋಕೆ ಅನುಕೂಲ ಆಗುತ್ತೆ ಅಂತಂದು ಹೇಳಿಬಿಟ್ಟು ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕಿದ್ದೀನಿ, ಕಂಪಾಗುತ್ತೆ ಅಂತಂದು ಹೇಳಿ. ಮತ್ತು ಗ್ರೀನಿಶ್ ಬರುತ್ತೆ, ಪಲ್ಯಗಳೆಲ್ಲ ಚೆನ್ನಾಗಿ ಕಾಣ್ತಾವೆ ಅಂತಂದು ಹೇಳಿಬಿಟ್ಟು ಈಗ ಅದಕ್ಕೆ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಬಿಟ್ಟು ಹಾಗೆ ನಾನು ಇಲ್ಲಿ ಕುಕ್ಕರೆಲ್ಲ ವಿಶಿಲ್ ಹಾಕಿದ ಮೇಲೆ ನಾನು ವಿಶಿಲ್ ಆದಮೇಲೆ ಅವರೆಕಾಳನ್ನು ಹಾಕಿಬಿಟ್ಟು ನಾನು ಇದನ್ನು ಪಲ್ಯ ಮಾಡ್ಕೊತೀನಿ, ನಿಮಗೆ ತೋರಿಸ್ತೀನಿ ಒಂದೊಂದಾಗಿ. ಅವರೆಕಾಳು ಪಲ್ಯ ಆಯಿತು. ನೆಕ್ಸ್ಟ್ ಏನು ಮಾಡೋದು ಅಂತಂದು ಹೇಳಿ ಇನ್ನೊಂದು ಕುಕ್ಕರಲ್ಲಿ ನಾನು ಅನ್ನ ಇಟ್ಬಿಟ್ಟು ಮತ್ತು ಇಲ್ಲಿ ನಾನು ಹಿಟ್ಟಿನ ಜುಳ್ಕ ಮಾಡಿದ್ರಾಯ್ತು ಅಂತಂದರೆ ಕೊರದ ಜುಳ್ಕ ಮಾಡಿದ್ರಾಯ್ತು ಹಿಟ್ಟಿಂದು ಅಂತಂದು ಹೇಳಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ತಿದ್ದೆ. ಸೇಮ್ ಮಾಮೂಲಿ ಈರುಳ್ಳಿ ಒಗ್ಗರಣೆ ಕೊಟ್ಕೊಂಡು ಹಸಿ ಖಾರ ಹಾಕ್ಕೊಂಡು ಅರಿಶಿನ ಪುಡಿ, ಉಪ್ಪು, ರುಚಿ ತಕ್ಕಷ್ಟು ಹಾಕ್ಕೊಂಡು ಇಲ್ಲಿ ಹುಳಿ ಹಾಕ್ಕೊಂಬಿಟ್ಟು ಮೇನ್ ಹುಳಿ ಮತ್ತು ಬೆಲ್ಲ ಹಾಕ್ಕೊಂಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಥರ ಇದು ಹಸಿ ಕಡ್ಲೆ ಹಿಟ್ಟನ್ನ ನಾನು ಈ ಥರ ನೀರು ಹಾಕಿಬಿಟ್ಟು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಇಲ್ಲಿ ಒಂದು ಪಾತ್ರೆಯಲ್ಲಿ ಕಲಸಿಡ್ಕೊಂಡ್ಬಿಟ್ಟಿದ್ದೀನಿ. ಏನಪ್ಪ ಅಂದರೆ ಈ ಥರ ಮಾಡಬೇಕಾದ್ರೆ ಜಾಸ್ತಿ ಮಾಡಬೇಕಾದ್ರೆ ಗಂಟಾಗುತ್ತೇನೋ ಏನೋ ಅಂತಂದೇಳಿ ಭಯ ಆಗುತ್ತೆ ಜಾಸ್ತಿ ಪ್ರಮಾಣ ಮಾಡ್ಬೇಕಾದ್ರೆ. ಆವಾಗ ಈ ಥರ ಮೆಥಡ್ ಯೂಸ್ ಮಾಡ್ಬೋದು. ಒಣ ಹಿಟ್ಟು ಹಾಕಿ ತಿರುಗಿಸಕತ್ವಿ ಅಂತಂದ್ರೆ ಒಂದೊಂದು ಸಲ ಗಂಟಾಗೋ ಚಾನ್ಸಸ್ ಇರ್ತೈತಿ. ಮತ್ತು ಬೇರೆ ಮಾಡೋ ಐಟಮ್ ಭಾಳ ಇರ್ತಾವಲ್ಲ, ಅದಕ್ಕೆ ಆ ಕಡೆ ಲಕ್ಷ್ಯ ಕೊಡ್ತೇವೆ ನಾವು. ಆವಾಗ ನಮಗೆ ಕಾನ್ಸಂಟ್ರೇಟ್ ಮಾಡ್ತಿರ್ಬೇಕಾದ್ರೆ ಗಂಟಾದ್ರೆ ಬೇಜಾರಾಗತ್ತೆ ಅಂತಂದೇಳಿ ಈ ಥರ ನಾನು ಏನಂತಂದ್ರೆ ಫಸ್ಟಿಗೆ ಇದನ್ನು ಲಿಕ್ವಿಡ್ ಕಲಿಸ್ಕೊಂಡು ಇಟ್ಕೊಂಬಿಟ್ಟು ಹಸಿ ಕಡಲೆ ಹಿಟ್ಟು ನೀರಲ್ಲಿ ಹಾಕಿ ಇವಾಗ ಇದು ಹುಳಿ ಎಲ್ಲ ಹಾಕಿ ಕುದೀತಾ ಇರಬೇಕಾದ್ರೆ ಇದನ್ನು ಹಾಕಿ ಕೈಯಾಡಿಸ್ತಾ ಇದ್ವಿ ಅಂತಂದ್ರೆ
ಹಸಿ ವಾಸನೆನೂ ಇರೋಂಗಿಲ್ಲ, ಚೆನ್ನಾಗಿ ಬೇಯ್ತೈತಿ ಮತ್ತು ಗಂಟು ಆಗಂಗಿಲ್ಲ. ನೀವು ಬಿಗ್ನರ್ಸ್ ಎಲ್ಲ ಆದ್ರಿ, ನಿಮಗೆ ಪ್ರಾಬ್ಲಮ್ ಇತ್ತು, ನಿಮಗೆ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಅಥವಾ ಗಂಟಾಗ್ಬಿಡ್ತೈತಿ ಅನ್ನೋ ಹೆದರಿಕೆ ಇತ್ತು ಅಂತಂದ್ರೆ ಈ ಥರ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ಚೆನ್ನಾಗಿ ಬೆಂದಂಗೆ ಇದೇನಂದ್ರೆ ಪಾತ್ರೆ ಕೆಳಗೆ ಬಿಡುತ್ತೆ, ಇದು ಪಾತ್ರೆ ಹಿಡಿಯೋದೇ ಇಲ್ಲ. ಆಮೇಲೆ ಈ ಥರ ಇದ್ದಾಗ ನಾವು ಒಂದು ಅರ್ಧ ನಿಮಿಷ 1 ನಿಮಿಷನ ಇದು ಲಿಡ್ ಕ್ಲೋಸ್ ಮಾಡಿಟ್ಟು ಮುಚ್ಚನೂ ಇಡ್ಬೋದು. ಇದನ್ನು ಚೆನ್ನಾಗಿ ಬೇಯ್ತೈತಿ. ಆದ್ದರಿಂದ ನಾನು ಈ ಥರ ಮಾಡಿದ್ದೇನೆ ಹಸಿ ಕಡಲೆ ಹಿಟ್ಟು. ನೀವೆಲ್ಲ ಯಾವ ಥರ ಮಾಡ್ತೀರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ, ನಾವು ಒಂದೊಂದೇ ಐಟಮ್ ಮಾಡ್ದಂಗೆ. ಹಾಗೆ ಇಲ್ಲೊಂದು ತಟ್ಟೆಗೆ ನಾನು ಇಲ್ಲಿ ಎಳ್ಳು ಮತ್ತು ಕೊತ್ತಂಬರಿನೂ ಫಸ್ಟಿಗೆ ಒಂದು ತಟ್ಟೆಗೆ ಎಣ್ಣೆ ಹಚ್ಚಿಟ್ಬಿಟ್ಟು ಎಳ್ಳು ಮತ್ತು ಕೊತ್ತಂಬರಿ ಕೆಳಗನೂ ಹಾಕಿದ್ದೀನಿ, ಮೇಲ್ಗಡೆನೂ ಇದೆಲ್ಲ ಹಾಕ್ಕೊಂಬಿಟ್ಟು ಸುರುಕೊಂಡು ಚೆನ್ನಾಗಿ ಒಂದು ಬಟ್ಲ ತಗೊಂಬಿಟ್ಟು ಅದಕ್ಕೆ ಎಣ್ಣೆ ಹಚ್ಕೊಂಡು ಸುಡುತ್ತಲ್ಲ. ಅಭ್ಯಾಸ ಇದ್ದರೆ ಕೈಗೆ ನೀರು ಹಚ್ಕೊಂಡು ಅಥವಾ ಎಣ್ಣೆ ಹಚ್ಕೊಂಡು ಸ್ವಲ್ಪ ಇದನ್ನು ಕೈಲೇ ತಟ್ಬೋದು. ಇವಾಗ ನಾನು ಬೇರೆ ಬೇರೆ ಏನೋ ಕೈ ನೋವು ಮಾಡ್ಕೊಂಡಿದ್ದೀನಿ, ಮತ್ತು ಇದೆಲ್ಲ ಅವಂತರ ಬೇಡ, ಇನ್ನೂ ಸಿಕ್ಕಾಪಟ್ಟೆ ಅಡುಗೆ ಇದಾವೆಲ್ಲ ಮಾಡೋದು ಅಂತಂದು ಹೇಳಿಬಿಟ್ಟು ನಾ ಈ ಥರ ನೋಡ್ರಿ ಒಂದು ಬಟ್ಲಕ್ಕೆ ಎಣ್ಣೆ ಹಚ್ಕೊಂಬಿಟ್ಟು ಇದನ್ನು ಈ ಥರ ಎಲ್ಲ ತಟ್ಕೊಂಬಿಟ್ಟು ಇಲ್ಲಿ ಕಸಗಸಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಮತ್ತು ಬಿಳಿ ಎಳ್ಳು ಹುರ್ಕೊಂಡು ಇಟ್ಕೊಂಡಿದ್ದೀನಿ, ಅವೆಲ್ಲ ಹಾಕ್ಕೋತೀನಿ. ಚೆನ್ನಾಗಿ ಆಗ್ತೈತಿ ಅಂತಂದೇಳಿ. ಎಳ್ಳು ಬಂದಾಗಂತೂ ತುಂಬ ಟೇಸ್ಟ್ ಅನಿಸುತ್ತೆ ಇದು ಕಟ್ಕೊಳ್ ರೊಟ್ಟಿ ಜೊತೆಗೆ ಈ ಕೊರದೊಟ್ಟಿನ ಜುಳ್ಕ ತಿನ್ನೋಕೆ. ಕೊರದೊಟ್ಟಿನ ಜುಳುಕ, ಕಟ್ಕೊಳ್ ರೊಟ್ಟಿ, ಹಾಗೆ ಒಂದು ಖಾರದ ಚಟ್ನಿ, ಇದ್ರದಕ್ಕೆ ಒಂದು ಒಗ್ಗಟ್ಟನ ಐತಿ. ಒಗಟು ಹೇಳ್ತಾರೆ, ಒಡಪು ಅಂತಾರಲ್ಲ ನಮ್ಗೆ ಉತ್ತರ ಕರ್ನಾಟಕದ ಒಡಪು ಹೇಳ್ತಾರೆ. ಅಷ್ಟು ಚೆನ್ನಾಗೈತಿ ಇದು, ಭಾಳ ಚೆನ್ನಾಗಿ ಬಂತು. ಹಾಗೆ 1-2 ಅಥವಾ 3 ನಿಮಿಷ ಆದಮೇಲೆ ನಿಮಗೆ ಯಾವ ಸೇಪ್ ಬೇಕು ಆ ಸೇಪ್ ಕಟ್ ಮಾಡಿಕೊಂಡು ಇಟ್ಕೊಂಬಿಟ್ರಿ ಅಂದರೆ ಇಲ್ಲಿ ಹಿಟ್ಟಿನ ಜುಳ್ಕನೂ ರೆಡಿ ಆಗ್ತದೆ ನೋಡಿರಿ. ಹಾಗೆ ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ಕೊರ್ಕೊಳಕ್ಕೆ ಬರುತ್ತೆ ಚೆನ್ನಾಗಿ ಆರಿದ ಮೇಲೆ ಅಂತಂದು ಹೇಳಿಬಿಟ್ಟು ಇಲ್ಲಿ ನಾನು ಸಾಸಿವೆ ಬುತ್ತೆ ಮಾಡೋಕ್ಕೆ ಅನ್ನ ಮಾಡ್ಕೊಂಡಿದ್ದೆನಲ್ಲ, ಫ್ರೆಷರ್ ಹೋದ್ಮೇಲೆ ಈ ಥರ ಒಂದು ಪಾತ್ರೆಗೆ ಅನ್ನ ಹಾಕೋಬೇಕು. ಅನ್ನ ಹಾಕ್ಕೊಂಡು ಅದೇನು ಹುಳಿ ಇತ್ತಲ್ಲ, ಅಮ್ಮ ಕೊಟ್ಕೊಸಿದ ಹುಳಿ ಹಾಗೇ ಇತ್ತು. ನಾನು ಸಾಸಿವೆ ಬುತ್ತೆ ಮಾಡೋದಂತ ಆ ಹುಳಿ ಎಲ್ಲ ಹಾಕಿಬಿಟ್ಟು ಅದು ಎಮುರ್ಕೋಬೇಕು ಚೆನ್ನಾಗಿ. ಅದು ಎಮುರ್ಕೊಳಕ್ಕೆ ಎತ್ತಿಟ್ಟೆ ನಾನು, ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆ ಮಾಡಿಬಿಟ್ಟು ಕಲಸೋದೈತಿ. ಹಾಗೆ ನಾನು ಇಲ್ಲಿ ಅವರೆಕಾಳು ಪಲ್ಯ ಮಾಡಿದ್ದೆನಲ್ಲ, ಅದೊಂದು ಬಾಕ್ಸಿಗೆ ತೆಗೆದಿಟ್ಬಿಟ್ಟು ಅದೇ ಪಾತ್ರೆಯಲ್ಲಿ ನಾನು ಇಲ್ಲಿ ಬದನೆಕಾಯಿ ಸುಟ್ಟಿಟ್ಕೊಂಡಿದ್ದೆ. ನಾನು ಆ ಬದನೆಕಾಯಿ ಕೈಗೊಜ್ಜು ಮಾಡೋಣ, ಬದನೆಕಾಯಿ ಭರ್ತಾ ಮಾಡ್ತಾರಲ್ಲ ಇವಾಗ, ಭರ್ತಾನೂ ಅಷ್ಟೇ ಕೈಗೊಜ್ಜು ಅಷ್ಟೇ, ಬಟ್ ಕೈಗೊಜ್ಜು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ, ಚೆನ್ನಾಗ್ತೈತಿ ಅಂತಂದು ಹೇಳಿಬಿಟ್ಟು ನಾನು ಅದಕ್ಕೆ ಮೆಂತೆ, ಇಲ್ಲಿ ಒಣಮೆಣ್ಸಿನ್ಕಾಯಿ, ಹಾಗೆ ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಏನಂತಂದ್ರೆ ಅದೆಲ್ಲ ಹಾಕೊಂಡು ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಅದು ಬದನೆಕಾಯಿ ಸುಟ್ಟಿರ್ತದಲ್ಲ ಅದನ್ನು ಹಾಗೆ ಕೈಲೇ ಕಿವುಚ್ಬಿಟ್ಟು ಹಾಕ್ಬೋದು. ನಾನು ಕೈದೇನೋ ನೋವಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಮಿಕ್ಸಿಗೆ ಅಷ್ಟು ಮಿಕ್ಸಿಗೆ ಒಂದು ಸ್ವಲ್ಪ ಪಲ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಹಾಗೆ ಹಿಂಗೆ ಒಂದು ಸ್ವಲ್ಪ ಹಾಕ್ಕೊಂಡು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಹೆಚ್ಚಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಅದೆಲ್ಲ ಹಾಕ್ಕೊಂಬಿಟ್ಟು ಕೈಗೊಜ್ಜಾಗಿರೋದ್ರಿಂದ ಇಲ್ಲಿ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಕಡೆ ಡಬ್ಬಿಗೆ ಸರ್ವ್ ಮಾಡ್ಕೊಂಬಿಟ್ಟೆ, ಅದನ್ನು ಎತ್ತಿಡ್ಕೊಂಬಿಟ್ಟೆ. ಅದು ಕೂಡ ತುಂಬ ಸಖತ್ತಾಗಿರ್ತೈತಿ. ಇದನ್ನು ಹಾಗೆ ನಾರ್ಮಲ್ ಏನು ಅಡುಗೆ ಇಲ್ಲದಾಗ ಅನ್ನ ಮಾಡಿಕೊಂಡು ಹುಣಸೆ ಹುಳಿನ ಒಂದು ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಅನ್ನದ ಮೇಲೆ ಹಾಕ್ಕೊಂಡು ಉಣ್ಣೋಕ್ಕೆ ತುಂಬ ಚೆನ್ನಾಗಿರ್ತೈತಿ. ಹಾಗೆ ನೋಡಿರಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಹಾಕಿದಾಗ ನನಗೆ ಇದನ್ನು ನೋಡಿಕೊಂಡು ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ಇದು ಕೂಡ ಟೇಸ್ಟ್. ಆಮೇಲೆಲ್ಲ ನಾನು ತೋರಿಸ್ತೀನಿ ಏನೇನು ಹೇಳಿದರು ಎಲ್ಲ ನಾನು ಊಟ ಬಡಿಸ್ತಾರಿಗೆ ಅಂತಂದೇಳಿ ನಿಮಗೆ ಕಮೆಂಟ್ ಗೊತ್ತಾಗುತ್ತೆ ಏನಂತಂದೇಳಿ. ಅದಾದಮೇಲೆ ಈಗ ಅವರೆಕಾಳು ಪಲ್ಯ ಆಯಿತು, ಹಾಗೆ ಹಿಟ್ಟಿನ ಜುಳ್ಕ ಆಯಿತು, ಮತ್ತು ಬದನೆಕಾಯಿ ಕೈಗೊಜ್ಜಾತು. ಈಗ ಬದನೆಕಾಯಿ ಪಲ್ಯ ಮಾಡೋಕ್ಕೂ ಕೂಡ ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೆ. ಇದೇನಂದರೆ ಸಾಸಿವೆ ಬುತ್ತಿ ನೋಡಿರಿ ಚೆನ್ನಾಗಿ ಹಿಂಕೊಂಬಿಟ್ಟು ಉದುರು ಎಷ್ಟು ಚೆನ್ನಾಗೈತೆ, ಅಷ್ಟು ಮೆತ್ತಗಾಗಿದ್ದನ್ನು ಹುಳಿ ಹಾಕ್ತಿದ್ದಂಗೆ ಉದುರಾಗೈತಿ. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಆ ಒಗ್ಗರಣೆನ ಇದಕ್ಕೆ ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕ್ಬೋದು. ನಾನು ಇವತ್ತು ಎಡೆ ಎಲ್ಲ ಕೊಡ್ತಾವಲ್ಲ ಅಂತಂದೇಳಿ ಅದೇನು ನೋಡಿಲ್ಲ, ಹಂಗೆ ಒಂದು ಲೆಕ್ಕದ ಮೇಲೆ ಎಲ್ಲ ಹಾಕಿದ್ದೀನಿ ನಾನು. ಇಲ್ಲ ನಿಮಗೆ ಗೊತ್ತಾಗಂಗಿಲ್ಲ ಅಂದರೆ ಒಂದು ಸ್ವಲ್ಪ ಎಡಿಗೆ ಒಂದು ಬಟ್ಟಲಲ್ಲಿ ಎತ್ತಿಟ್ಬಿಟ್ಟು ನೀವು ನೋಡ್ಕೋಬೋದು ಟೇಸ್ಟ್. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಕೂಡ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ಟೆ. ಇಲ್ಲಿ ಏನೇನು ಮಾಡ್ದೆ ನೋಡು, ಅದನ್ನು ಯಾವ್ಯಾವ್ದ್ರಲ್ಲಿ ಎತ್ತಿಡ್ಕೊಳೋದು, ಯಾವ್ಯಾವ ಬಾಕ್ಸಲ್ಲಿ ಹಾಕೋದು ಅಂತ ಮೊದಲೇ ಪ್ಲ್ಯಾನ್ ಹಾಕ್ಕೊಂಬಿಟ್ಟು ನಾನು ಒಂದೊಂದೇ ಅಳತೆ ನೋಡ್ಕೊಂಬಿಟ್ಟು, ಮೀನ್ಸ್ ಯಾವ ದೊಡ್ಡದು ಯಾವ ಸಣ್ಣದು ಹಾಕ್ಕೊಂಡ್ಬಿಟ್ಟು ನೋಡ್ಕೊಂಬಿಟ್ಟು ನಾ ಪಾತ್ರೆಲ್ಲೇ ತೆಗೆದಿಟ್ಬಿಟ್ಟೆ. ನೆಕ್ಸ್ಟ್ ಬಾಕ್ಸಾಗಿ ಪೂಜೆ ಮಾಡೋಕೆ ಬರುತ್ತೆ ಅಂತಂದು ಹೇಳಿ, ಅಂದ್ರೆ ಹೆಗಲು ಒರೆಸೋದು ಪೂಜೆ ಮಾಡೋದೆಲ್ಲ ಇರುತ್ತಲ್ಲ ಅದನ್ನು ಬಾಕ್ಸಿಗೆ ಮಾಡೋದಾಯಿತು ಅಂತಂದೇಳಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಬಿಟ್ಟೆ ನಾನು. ಇಲ್ಲಿ ಬದನೆಕಾಯಿನೂ ಕೂಡ ಎಲ್ಲ ಬೆಂದಿತ್ತು, ಅದಕ್ಕೂ ಗುರಾಳ್ ಪುಡಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬಾಕ್ಸಿಗೆ ತೆಗೆದಿಟ್ಬಿಟ್ಟೆ. ಹಾಗೆ ಸ್ವಲ್ಪ ಮನೇಲಿ ಇಡಬೇಕು, ಯಾವುದು ಖಾಲಿ ಮಾಡಬಾರ್ದು ಅಂತಂದು ಹೇಳ್ತಾರೆ ನಮ್ಮ ಆಂಟಿ ಎಲ್ಲ. ಅದಕ್ಕೆ ಸ್ವಲ್ಪ ನಾನು ತೆಗೆದಿಟ್ಬಿಟ್ಟು ಕೊನೆಗೆಲ್ಲ ಆಯಿತು. ಚಪಾತಿನೂ ಮಾಡ್ಕೊಂಡ್ವಿ, ಮೊದಲೇ ರೊಟ್ಟಿ ಎಲ್ಲ ಇತ್ತಲ್ಲ ರೆಡಿ ಇತ್ತಲ್ಲ, ಹಾಗಾಗಿ ಚಪಾತಿ ಮಾಡಿಕೊಂಡು ದೇವ್ರಿಗೆ ಎಡೆ ಕೊಡಬೇಕಲ್ಲ ಅಂತಂದು ಹೇಳಿ ನೋಡಿರಿ, ದೇವರಿಗೆಲ್ಲ ಇಷ್ಟೆಲ್ಲ ನೈವೇದ್ಯ ಮಾಡಿದೆ. ನಾನು ಏನೇನು ಮಾಡಿದ್ದೀನಿ ಅದೆಲ್ಲ ಅಡುಗೆ ನಾನು ನೈವೇದ್ಯ ಮಾಡಿಬಿಟ್ಟು ರೊಟ್ಟಿ ಮಾತ್ರ ಅಷ್ಟೇ ಇಟ್ಟಿಲ್ಲ ನಾನು.
ರೊಟ್ಟಿ ಮಾಡ್ಕೊಂಡು ತಿಂದಿದ್ವಿ. ಮತ್ತು ಏನೋ ಅಲ್ಲಿ ಇಡಕ್ಕೆ ಸರಿಯಾಗಲಿಲ್ಲ. ರೊಟ್ಟಿ ಮೇಲೆ ಹಚ್ಚಿಟ್ಬಿಟ್ರೆ ಅದನ್ನು ಯಾವಾಗ ಊಟ ಮಾಡ್ತೇವೇನೋ ಅಂತಂದು ಹೇಳಿಬಿಟ್ಟು ನಾವು ಚಪಾತಿ ಅದೆಲ್ಲ ಮಾಡಿಕೊಂಡು ನಾವು ಚಪಾತಿನ ತಿಂದ್ಕೊಂಡು ಎಡೆನೂ ಮಾಡಿದ್ದೆ ಇವರಿಗೆ. ಹಾಗೆ ನೈವೇದ್ಯ ಮಾಡ್ಕೊಂಡು ರೆಡಿಯಾಗಿ ಇನ್ನೊಂದು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ನಾನು ಹೊರಟಿದ್ದೆ. ನಾನು ಸುಮಾರು ವೆಯ್ಟ್ ಮಾಡಿದ್ವಿ. ಇವರೆಲ್ಲ ಇವ್ರನ್ನ ಕರೆಯೋ ಅಷ್ಟೊತ್ತಿಗೆ ಹಾಗೆ ನಮ್ಮ ತಮ್ಮ ಬರೋನಿದ್ದ, ಅವನು ಒಂದು ಸ್ವಲ್ಪ ಲೇಟ್ ಮಾಡಿದ. ಹಾಗೆ ಇವ್ರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬರೋರಿದ್ರಲ್ಲ, ಅವರು ಒಬ್ಬರು ಯಾರೋ ಒಂದು ಸಲ ಬರ್ತೀವಿ ಒಂದು ಸಲ ಬರಲ್ಲ ಅಂತಂದೇಳಿ ಅವರು ಕೂಡ ಲೇಟ್ ಆಯಿತು. ಎಲ್ಲ ಫಸ್ಟ್ಗೆ ನಾನು ರೊಟ್ಟಿ ಗಿಟ್ಟಿ ಈ ಥರ ಎಲ್ಲ ತಟ್ಟೆ ರೆಡಿಮೇಡ್ ಪ್ಲೇಟು ಮೀನ್ಸ್ ಯೂಸ್ ಆ್ಯಂಡ್ ಥ್ರೋ ಪ್ಲೇಟು ಅದೆಲ್ಲ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡು ಹೊರಟ್ವಿ. ನಮ್ಮ ಪಕ್ಕದ ಮನೆ ಸಂಪ್ರೀತ ನಮ್ಮ ಪಾಪು ಇದನ್ನಲ್ಲ, ಅವನು ನಮ್ಮ ಲಾಗಲೆಲ್ಲ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅವನು ಕರ್ಕೊಂಡು ನಾವು ಒಟ್ಟಿಗೆ ಹೊರಟಿವಿ ಹೊಲಕ್ಕೆ. ಹಾಗೆ ದಾರಿಯಲ್ಲಿ ಹೋಗ್ತಾ ಹಾಗೆ ಒಬ್ಬೊಬ್ಬರನ್ನೇ ಜಾಯಿನ್ ಮಾಡಿಕೊಂಡು ಬರೋಕ್ಕೆ ಹೇಳಿದ್ವಿ. ಇನ್ನೇನು ನಾವು ಹೊಲನ ರೀಚ್ ಆದರೆ ನಮಗೇನು ಫುಲ್ ಖುಷಿ. ಎಂಟ್ರಿ ಆಗ್ತಾಯಿದ್ವಿ. ನಮ್ಮದು ಹೊಲ ನೋಡ್ರಿ ಫುಲ್ ಇಲ್ಲಿ ಉದ್ದಕ್ಕೆ ಹೊಲ ಇರೋದ್ರಿಂದ ನಾವು ದಾಟ್ಕೊಂಡು ಗಿಡದ ನೆರಳಿಗೆ ಹೋಗಬೇಕು ಅಂತ ಹೋಗ್ತಾಯಿದ್ವಿ. ಹಾಗೆ ಗೋಧಿ ಹಾಕಿದ್ರು, ಗೊಂಜಾಳ ಹಾಕಿದ್ರು, ಕಡ್ಲಿ ಅದನ್ನೆಲ್ಲ ದಾಟ್ಕೊಂಡು ನೀರು ಬೇರೆ ಬಿಟ್ಟಿದ್ರು, ಮಣ್ಣೆಲ್ಲ ಹುದ್ಲಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನಡ್ಕೊತ ನಾವು ಹಾಗೆ ಹೊರಟಿವಿ ಒಬ್ಬೊಬ್ಬರೇ. ತುಂಬ ಚೆನ್ನಾಗಿ ಹೋಗ್ತಾಯಿದ್ವಿ. ಒಂದು ಕಡೆ ಹುದ್ಲ ಜಾಸ್ತಿ ಐತಿ, ಎರೆಮಣ್ಣು ಅಂತಂದು ಹೇಳಿಬಿಟ್ಟು ನಿಂತ್ಕೊಂಡ್ರು ಒಬ್ಬೊಬ್ಬರೇ ಬರ್ತಾಯಿದ್ರು. ನನಗೆಲ್ಲ ಕಾಡಿಸ್ತಾಯಿದ್ರು ಏನಂತ, ರೀಲ್ಸ್ ಮಾಡಿರಿ ಒಬ್ಬೊಬ್ಬರಿಗೆ ವಿಡಿಯೋ ಮಾಡೋಣ ಅಂತಂದು ಹೇಳೆಲ್ಲ ಹೇಳ್ತಾಯಿದ್ರು. ಹಾಗೆ ದಾಟ್ಕೊಂಡು ಒಬ್ಬೊಬ್ಬರೇ ಬಂದು ನಾವು ಹೊಲಕ್ಕೆ ಬಂದ್ವಿ. ಮತ್ತು ಒಳ್ಳೆಯದು ಅಂದರೆ ಕರೆಂಟ್ ಇತ್ತು ಹೊಲದಲ್ಲಿ. ಹಾಗಾಗಿ ಬೋರ್ ನೀರೆಲ್ಲ ಆನ್ ಮಾಡಿಕೊಂಡು ಫುಲ್ ಖುಷಿಲೇ ಬೋರ್ ನೀರಲ್ಲೆಲ್ಲ ಕೈ ಕಾಲು ತೊಳ್ಕೊಂಡು ಕರಿ ಹರಿಯಾಕ ಎರ್ಕೊಳಕ ಅಂತಂದ್ರೆ ನಾವೇನು ಇಲ್ಲಿ ಸರಿ ಹೋಗಂಗಿಲ್ಲ ಅಂತಂದು ಹೇಳಿ ಅಟ್ಲೀಸ್ಟ್ ಕೈ ಕಾಲು ತೊಳ್ಕೊಳೋಣ ಅಂತಂದೇಳಿ ನೀವು ಸ್ವಲ್ಪ ನೀರಲ್ಲೆಲ್ಲ ನಿಂತ್ಕೊಂಡು ನಮ್ಮದು ಬೋರು ನಮ್ಮದು ನೀರು ಅಂತಂದ್ರೆ ಖುಷಿ ಅಲ್ಲ. ಹಾಗಾಗಿ ಇದರಲ್ಲೇ ಒಂದು ಸ್ವಲ್ಪ ಕೈ ಕಾಲು ತೊಗೊಂಡು ಒಂದು ಸ್ವಲ್ಪ ನಿಂತ್ಕೊಂಡು ಆಟ ಆಡಿದ್ವಿ. ಇನ್ನೊಂದು ಫ್ಯಾಮಿಲಿ ಬರಬೇಕು ಅಂತ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಕಡಲೆ ಇರೋದ್ರಿಂದ ಕಡಲೆ ಎಲ್ಲ ಕಿತ್ಕೊಂಬಂದು ನಾವು ಕಡಲೆ ಎಲ್ಲ ತಿಂತಾಯಿದ್ವಿ. ಆಮೇಲೆ ಏನಂತಂದ್ರೆ ಈ ಸಂಪ್ರೀತಿಗೆ ಹೇಳ್ತಾ ಇದ್ವಿ, ಏನಂತಂದ್ರೆ ಎಲ್ಲಿ ಬಂದವಿ ಏನು ಅಂತ ಎಲ್ಲ ಕೇಳ್ತಾ ಇದ್ವಿ. ಒಂದ್ಸಲ ನನ್ ಮಗ ಹಂಗ ಆತ್ರಿ. ಹಾಗೆ ನಾವು ಇನ್ನೊಂದು ಫ್ಯಾಮಿಲಿಗೆ ವೆಯ್ಟ್ ಮಾಡ್ತಾಯಿದ್ವಲ್ಲ, ಅವರು ಬಂದರು. ಸರಿ ಊಟಕ್ಕೆ ಹಚ್ಚೋಣ ಅಂತಂದೇಳಿ ಎಲ್ಲ ಹಚ್ತಾಯಿದ್ವಿ. ಬಟ್ ಕನ್ಫ್ಯೂಷನ್ ಆಗಿತ್ತು. ಇವ್ರು ನಮ್ಮ ಗಂಡು ಮಕ್ಕಳೆಲ್ಲ ನಮ್ಮ ಮಾತೇ ಕೇಳೋಂಗಿಲ್ಲ. ಅಲ್ಲಿ ಒಡ್ಡು ಅಥವಾ ದಿಬ್ಬದ ಮೇಲೆ ಕುಂದಿರ್ತೀವಿ, ನಾವು ಇಲ್ಲಿ ಕುಂದಿರ್ತೀವಿ ಅಂತಂದು ಹೇಳಿ ಇಷ್ಟು ಚೆನ್ನಾಗಿ ತಾಡ್ಪತ್ರೆ ಹಾಸ್ಬಿಟ್ಟು ನಾವೆಲ್ಲ ಬೆಡ್ಶೀಟ್ ಹಾಸಿ ರೆಡಿ ಮಾಡಿದ್ರು ಕೂಡ ಹೆಣ್ಮಕ್ಳದವೆ ಅಂತಂದು ಹೇಳಿತು. ಏನಾಯಿತು, ಬಾಕ್ಸುಗಳು ಸಿಕ್ಕಾಬಟ್ಟೆ ಆಯಿತು. ಎಲ್ಲರೂ ಊಟ ಕಟ್ಕೊಂಬಂದಿದ್ವಲ್ಲ, ಹಾಗಾಗಿ ಐಟಮ್ಸ್ ನೋಡಿದ್ರೆ ಎಷ್ಟಾಕನ ಇದಾವೆ, ಯಾವ್ದು ಹಚ್ಚಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿಲ್ಲ. ಹಾಗೆ ನಮ್ಮದು ಹೊಲದ ಗೊಂಜಾಳ ನೋಡ್ರಿ ಇದು. ಹಾಗೆ ನಮ್ಮಲ್ಲಿ ಒಂದು ಹುಡುಗ ಇದ್ದ, ಅವನಿಗೆ ತೋರಿಸಿ ನಾನು ಈ ವಿಡಿಯೋಗ್ರಾಫರ್ ಚೆನ್ನಾಗಿ ವಿಡಿಯೋ ಮಾಡಿದಾನೆಲ್ಲ. ಗೋವಿನ ಜೋಳ ಇದು ಕಡಲೆ ಎಲ್ಲ ಹಿಡಿದಿದ್ದಾನೆ. ಹಾಗೆ ನಾನೆಲ್ಲ ಗಂಡು ಮಕ್ಳಿಗೆ ಫಸ್ಟ್ ಊಟ ಕೊಡೋಣ ಅಂತಂದೇಳಿ ಎಲ್ಲ ಹಚ್ಕೊಂಡ್ಬಿಟ್ಟು ಒಬ್ಬೊಬ್ಬರಿಗೆ ಊಟ ಬಡಿಸಿದ್ದೆ. ಬಟ್ ಬಡಿಸೋದು ಅಂದರೆ ಒಂದು ದೊಡ್ಡ ಟಾಸ್ಕ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಷ್ಟರು ಒಂದೇ ಕಡೆ ಬೇರೆ ಕೂತಿರ್ಲಿಲ್ಲ. ಒಂದಿಬ್ಬರು ದಿಂಬು ಮೇಲೆ ಕೂತ್ಕೊಂಡ್ರೆ, ಒಬ್ಬರು ಒಂದು ಲೆಫ್ಟ್ ಸೈಡು, ಒಬ್ಬರು ರೈಟ್ ಸೈಡು, ಒಬ್ಬರು ಫುಲ್ ಕೆಳಗೆ, ಇಲ್ಲಿ ಕಲ್ಲು ಬಂಡೆ ಸೈಡು. ಹಾಗೆ ನಾ ಎಲ್ಲರಿಗೂ ಮ್ಯಾನೇಜ್ ಮಾಡೋ ಅಷ್ಟೊತ್ತಿಗೆ ಮತ್ತು ಐಟಮ್ ಬೇರೆ ಜಾಸ್ತಿ, ಒಬ್ಬೊಬ್ಬರು ಒಂದೊಂದು ಕೇಳ್ತಾಯಿದ್ರು. ತುಂಬ ಸ್ವಲ್ಪ ಕಷ್ಟ ಆದ್ರೂ ಕೂಡ ತುಂಬ ಖುಷಿ ಆಯಿತು. ಎಲ್ಲ ಕಟ್ಕೊಂಡು ಹೋಗಿದ್ದು ಊಟ ಎಲ್ಲ ಖಾಲಿಯಾಗಿ ಚೆನ್ನಾಗಿ ಇಷ್ಟಪಟ್ಟು ಊಟ ಮಾಡಿ ಕಮೆಂಟ್ ಎಲ್ಲ ಕೊಟ್ಟಿದ್ದಾಯಿತು. ನೋಡ್ರಿ ನಾವು ಎಲ್ಲೆಲ್ಲ ಮಾಡಿದ್ದೇವೆ ಅಂತಂದು ಹೇಳಿ ಎಷ್ಟೊಂದು ಅಡುಗೆ ಇದೆ. ಎಲ್ಲನೂ ರುಚಿ ತುಂಬ ಚೆನ್ನಾಗೈತೆ ಅಂತಂದೇಳಿ ಎಲ್ಲ ಕಮೆಂಟ್ ಮಾಡ್ತಾಯಿದ್ರು. ಸಖತ್ತಾಗಿತ್ತು ಅಂತಂದೇಳಿ, ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಂದೇಳಿ. ಏನಿಲ್ಲ, ಎಲ್ಲರೂ ಈ ಥರ ಇಷ್ಟಪಟ್ಟು ಊಟ ಮಾಡಿದ್ರೆ ನಮಗೆ ಖುಷಿ. ನನಗೆ ಎಸ್ಪೆಷಲಿ ನನಗೆ ಮಾತ್ರ ಅದನ್ನು ಎಲ್ಲರೂ ಇಷ್ಟಪಟ್ಟು ಹೇಳಬೇಕು ಅಂದಾಗ ನನಗೆ ಖುಷಿ ಆಗುತ್ತೆ. ಹಾಗೆ ಅವರೆಲ್ಲ ಗಂಡು ಮಕ್ಕಳೆಲ್ಲ ಊಟ ಮಾಡಿದ್ಮೇಲೆ ನಾವು ಹೆಣ್ಮಕ್ಳು ಹಚ್ಕೊಂಡು ಊಟ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ವಿ. ಏನೇನೋ ಒಂದೊಂದು ಖಾಲಿಯಾಗಿದ್ದರೂ ಕೂಡ ಸಿಕ್ಕಾಪಟ್ಟೆ ಐಟಮ್ ಇದ್ವು. ನಮಗೂ ಕೂಡ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿ ಐಟಮ್ಸ್ ಆಗಿದ್ವು, ಎಲ್ಲ ರುಚಿಯಾಗಿದ್ವು. ಸಂಕ್ರಾಂತಿ ಯಾಕೆ ಮಾಡಿದಾರ ಅಂತಂದೇಳಿ ನನಗೆ ಈಗ ಅನಿಸುತ್ತೆ. ಇಷ್ಟೊಂದು ಇದು ಒಳ್ಳೆಯ ಒಂದು ಅವಕಾಶ ಸಿಗೋಂಗಿಲ್ಲ. ಇವಳು ನನ್ನ ಮಧ್ಯೆ ಕೂತಿದ್ದಾಳಲ್ಲ ತ್ರಿಷಿಕಾ, ಅವಳಿಗೆ ಏನೋ ಒಂದು ನಾನು ಯೂಟ್ಯೂಬ್ ಇದೆ, ನಾನು ಎಲ್ಲ ಲಾಗ್ ಹಾಕ್ತೀನಿ ಅಂತಂದೇಳಿ ಗೊತ್ತಾಗಿ ಅವಳು ನನ್ನ ಬಿಟ್ಟು ಸರಿತಾನೇ ಇಲ್ಲ. ಅವಳು ಯೂಟ್ಯೂಬ್ ಬಗ್ಗೆನೇ ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾ ಇದ್ಲು. ನಾನು ಏನಂತ ಕಮೆಂಟ್ ಹಾಕಲಿ, ಏನಂತ ಹೆಂಗೆ ಲೈಕ್ ಮಾಡಬೇಕಂಟಿ ಏನು ಅಂತಂದೇಳಿ ನಾನು ಬಿಟ್ಟು ಸರಿತಾನೇ ಇರಲಿಲ್ಲ. ಅವಳಿಗೆ ಊಟ ಮಾಡೋಕ್ಕೊಲ್ಲ ಅಂತಿದ್ಲು. ನೀವು ಊಟ ಮಾಡಿದರೆ ನೀನು ಲಾಗಲ್ಲೆಲ್ಲ ಹಾಕ್ತೀನಿ ಅಂತಂದೆಲ್ಲ ಹೇಳ್ತಾ ಇದ್ದೆ.
ಇದು ವೆಜಿಟೇಬಲ್ ಬರ್ತಾ ಯಾರಿಗೆ ಬೇಕು ವೆಜಿಟೇಬಲ್ ಬರ್ತಲ್ಲೇ ನಿಖಿತಾ ಚಪಾತಿ ಯಾರಿಗೆ ಬೇಕ್ರಿ ಅದು ಅಣ್ಣ ತಮ್ಮ ಬಂದ್ರೆ ಯಾವಾಗಲೂ ಇಲ್ಲೇ ಅವ್ರು ಕೋಟಿ ಅಲ್ಲೇ ಕಮಲಾಪುರದಾಗ ಇರ್ತಾರೆ ಅವರೆಲ್ಲ ರಶ್ಮಿಕನ್ ರೊಟ್ಟಿ ಮಸ್ತಕ ರಶ್ಮಿಕನ್ ರೊಟ್ಟಿ ಮಸ್ತಕ ಅಂತಾರೆ ಅವರೆಲ್ಲ ಅಷ್ಟರು. ಇಷ್ಟೆಲ್ಲ ಹೋಗಿದ್ದೇವೆ ಹೀಗೆಲ್ಲ ನಾವು ಊಟ ಮಾಡಿದ್ದೇವೆ ಇಷ್ಟೆಲ್ಲ ಜನ ಸೇರಿದ್ದೇವೆ ಅಂದರೆ ಕೇಳ್ತೀರಾ. ಇನ್ನು ಫೋಟೋ ವಿಡಿಯೋ ಇವೆಲ್ಲ ಮಾಡಿದೆ ಇತ್ತಿತ್ತಲಾಗಿ ಅಪ್ಡೇಟ್ ಆದಾರಂದರೆ ರೀಲ್ಸ್ ಮಾಡೋದು. ನಮಗೆಲ್ಲ ಅವೆಲ್ಲ ರೀಲ್ಸ್ ಬರಲ್ಲ. ಈ ತ್ರಿಷಿಕಾನಿಂದ ಈ ಸಣ್ಣ ಹುಡುಗಿ ಇದ್ದಾಳಲ್ಲ ಅವಳಿಂದ ನಮಗೆಲ್ಲ ಫೋಟೋ ಶೂಟ್ ಎಲ್ಲ ಆಗ್ತಾಯಿತ್ತು. ಅವಳು ಹೇಳ್ದಂಗೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ರಿ, ಹಿಂಗೆ ಮಾಡಿರಿ ಅಂತೆಲ್ಲ ಹೇಳ್ತಾ ಇದ್ಲು. ಅವಳಿಗೆ ಫುಲ್ ಖುಷಿ. ನಾನು ಲಾಗಲ್ಲೆಲ್ಲ ಬರ್ತೀನಿ, ಹೌದಾ ಆಂಟಿ ಇದೆಲ್ಲ ಹಾಕ್ತೀಯಾ ಬ್ಲಾಗಲ್ಲೆಲ್ಲ ಹಾಕ್ತೀಯಾ ಅಂತೆಲ್ಲ ಕೇಳ್ತಾ ಇದ್ಲು. ಫುಲ್ ಖುಷಿ. ಬಿಟ್ಟು ಸರಿತಾನೆ ಇಲ್ಲ ನನ್ನ. ಅವ್ರ ಪಪ್ಪನೂ ಕೂಡ ಕೊಡ್ತಾ ಇಲ್ಲ ಇಲ್ಲಿ ನನ್ನ ಜೊತೆಗೆ ಬೇಕು ಅಂತಂದು ಹೇಳಿಬಿಟ್ಟು ಅವಳನ್ನ ಪಾಪ ಆ ಕಡೆ ಕಳಿಸಿಬಿಟ್ಟು ನನ್ನ ಹೆಗಲ ಮೇಲೆಲ್ಲ ಕೈ ಹಾಕೊಂಡ್ಬಿಟ್ಟು ಅಲ್ಲಿ ನಿಂತ್ಕೊಂಡೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ಲು. ಹ್ಯಾಪಿ ಸಂಕ್ರಾಂತಿ ಬಂದ್ವ್ಯಾ ಹಾಂ ಹಾಂ ಹಿಂಗ್ ಮಾಡ್ಬೇಕಂತ ನೋಡ್ರಿ ಹೆಣ್ಮಕ್ಳೆಲ್ಲ ಹಿಂಗ್ ಮಾಡ್ರಿ ಗಂಡ್ಮಕ್ಳು ಹಿಂಗ್ ನೋಡ್ರಿ ಹೇಳಿ ಇನ್ನೊಂದ್ಸರಿ ಪಾಪಿ ಬಾ ನಾ ಮಾಡೇ ನೋಡಮ್ಮ ನಾ ಮಾಡೇನಿ ಏ ಮಮ್ಮಿ ನೀ ಮಾಡಿ ಬಂದ ಚಲೋ ಬಂದಿನ. ಈ ತ್ರಿಮೂರ್ತಿಗಳಿಂದನೇ ಇಷ್ಟೆಲ್ಲ ಸಾಧ್ಯ ಆಯಿತು. ಈ ತ್ರಿಮೂರ್ತಿಗಳು ನಮ್ಮ ಮನೆಯವ್ರ ಫ್ರೆಂಡ್ಸು, ಅವ್ರು SSLC ಫ್ರೆಂಡು. ಅವರು ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಾಂಟ್ಯಾಕ್ಟ್ ಆಗಿಬಿಟ್ಟು ಸೇರಿ ಸಿಕ್ಕಿದ್ರು. ಹಾಗಾಗಿ ಹೀಗೆ ಒಂದು ಸಂಕ್ರಾಂತಿಗೆ ಹೋಗೋಣ ಅಂತಂದು ಹೇಳಿಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಸಂಕ್ರಾಂತಿ ಜೊತೆಗೆ ಒಂದು ಸುಗ್ಗಿ ಹಬ್ಬದ ಜೊತೆಗೆ ಒಂದು ಗೆಟ್ ಟುಗೆದರ್ನೋ ಟೈಪ್ ಆಯಿತು. ಮತ್ತೆಲ್ಲರೂ ಸೇರಂಗಾಯಿತು ಅಂತಂದು ಹೇಳಿ ಅನ್ನಿಸ್ತು ನಮಗೆಲ್ಲ. ಖುಷಿಪಟ್ಟರು ಎಲ್ಲ. ಅನ್ಎಕ್ಸ್ಪೆಕ್ಟೆಡ್ಡು ಎಲ್ಲರೂ ಸೇರಿದ್ವಿ ಅಂತ ಖುಷಿ ಪಡ್ತಾಯಿದ್ರು. ಇದೆಲ್ಲ ಆದಮೇಲೆ ಹಾಗೆ ಹೊರಟಿವಿ ನಾವು ಮನೆಗೆ. ಸುಮಾರು ಒಂದು 4:30-5 ಗಂಟೆ ಆಯಿತು. ಮತ್ತು ಇನ್ನೇನು ಹೊಂಟಿವೆಲ್ಲ ಅಂತಂದು ಹೇಳಿ ವಿಡಿಯೋ ಮಾಡೋದಾಯ್ತಲ್ಲ. ಒಬ್ಬೊಬ್ಬರೇ ಒಂದೊಂದಾಗಿ ವಿಡಿಯೋ ಮಾಡ್ಕೋತಾ ಇದ್ದರು. ಎಲ್ಲರೂ ಬರ್ತಾಯಿದ್ದೀವಿ ಅಂತಂದು ಹೇಳಿಬಿಟ್ಟು ಹಾಗೆ ಕಡಲೆ ಎಲ್ಲ ಕಿತ್ಕೊಂಡು, ಕಡಲೆ ಫಸ್ಟಿಗೆ ಹೋದ ತಕ್ಷಣ ತಿಂದದ್ದಲ್ಲದೆ ಕಡಲೆ ಎಲ್ಲ ಕಿತ್ಕೊಂಡು ಮತ್ತು ನಾವು ಮನೆಗೆ ಅಂತಂದೇಳಿ ಮನೆ ಕಡೆ ಹೊರಟ್ವಿ ಎಲ್ಲರೂ ಸೇರಿಕೊಂಡು. ಒಬ್ಬೊಬ್ಬರಿಗೆ ಹೊರಟ ಮೇಲೆ ಒಬ್ಬೊಬ್ಬರಿಗೆ ವಿದಾಯ ಹೇಳ್ತಾ ಬಂದ್ವಿ. ಹಾಗೆ ನಮ್ಮ ಗೋಧಿ ನೋಡ್ರಿ, ಗೋಧಿ ಹಾಕಿದ್ರಲ್ಲ, ಗೋಧಿ ಎಲ್ಲ ಚೆನ್ನಾಗಿ ಬಂದತಿ. ಇನ್ನೊಂದು 15 ಡೇಸ್ ಅಂತಂದರೆ ಅದು ಫುಲ್ ಒಕ್ಕಲಾಟಕ್ಕೆಲ್ಲ ಬರ್ತೈತಿ. ಚೆನ್ನಾಗಿ ಬಂದತಿ. ಇವಾಗ ಇಲ್ಲಿ ನಮ್ಮ ತಮ್ಮನೂ ವಿಡಿಯೋ ಮಾಡ್ತಾಯಿದ್ದ. ಅವನು ಹೇಳ್ತಾ ಇದ್ದ, ಸರಿ ಇವಾಗ ಒಬ್ಬೊಬ್ಬರೇ ಒಂದೊಂದು ರೀಲ್ಸ್ ಮಾಡಿರಿ, ಒಂದೊಂದು ಹೊಲದಿಂದ ಒಬ್ಬರು ಬರ್ತಾ ಅಂತ ಮತ್ತೆ ಹೇಳ್ತಾ ಇದ್ದ. ಎಲ್ಲಿ ರೀಲ್ಸು ಏನು ಅಂತಂದೇಳಿ ಎಲ್ಲರೂ ಊಟ ಮಾಡ್ಕೊಂಡು ಹೆವಿಯಾಗಿ ಸುಸ್ತಾಗಿ ಮನೆಗೆ ಯಾವಾಗ ಹೊರಟದ್ದು. ಬಿಸಿಲು ಕೂಡ ಹಾಗೆ ಇತ್ತು. ಹೋಗತ್ತಪ್ಪ ಅಂತಂದೇಳಿ ಯೋಚನೆ ಮಾಡ್ಕೊಂಡು ಮತ್ತೆ ಬಂದ್ವಿ ನಾವು ಮನೆ ಕಡೆ ಎಲ್ಲ. ಅವ್ರ ಕಡೆ ದಿನ ಒಯ್ ಅಂತದ್ರಿ. ಹಾಂ ಸಂಪ್ರೀತ್ ಹಾಯ್ ಮಾಡಪ್ಪಿ. ಸಂಪ್ರೀತ್ ಹಾಯ್ ಮಾಡಿ. ಸಂಪ್ರೀತ್ ಹಿಂಗೆ ಹಾಯ್ ಮಾಡು. ಹಾಂ ನನಗೆ ಮಾಡು ಹಾಯ್, ನನಗೆ ಮಾಡು. ಹಾಂ ಇಲ್ಲಿ ಬಂತು ನೋಡಿ ಇಲ್ಲಿ. ಹಾಂ ಗುಡ್. ನೀನು ಪರವಾಗಿಲ್ಲ. ನೀನು ಏನಂತ ಕಮೆಂಟ್ ಮಾಡ್ತಿ? ಐ ಆಮ್ ತ್ರಿಷಿಕಾ ಹೇಳು. ಏನಂತ ಆಗಲೇ ಹೇಳಿದಲ್ಲ, ಹೇಳು. ಹಾಂ ನೀ ಐ ಆಮ್ ತ್ರಿಷಿಕಾ ಅಂತ ಕಮೆಂಟ್ ಮಾಡ್ತೀಯಾ? ಹಾಂ ಈ ತ್ರಿಷಿಕಾಂತೆಲ್ಲ ವಿಡಿಯೋ ಮಾಡ್ತಿರೋದು ನೋಡಿ ಅವಳಿಗೆ ಫುಲ್ ಖುಷಿ, ಫುಲ್ ಹ್ಯಾಪಿ ಮೂಡಲ್ಲಿದ್ಲು. ಅವಳು ನನ್ನ ಪದೇ ಬಂದು ಮಾತಾಡ್ಸೋದು, ಕೇಳೋದು, ಆಂಟಿ ಇದನ್ನು ವಿಡಿಯೋ ಮಾಡ್ಕೊತಿದ್ದೀರಾ, ನಾವು ಇದನ್ನು ವಿಡಿಯೋ ಮಾಡ್ಕೊತಿದ್ದೀರಾ, ಇದು ಬರುತ್ತಾ ಲಾಗಲ್ಲಿ, ಇದು ಬರುತ್ತಾ, ಮತ್ತು ನಾನು ನಿಮಗೆ ಏನಂತ ಕಮೆಂಟ್ ಮಾಡಲಿ, ಅಲ್ಲಿ ಆಲ್ಫಾಬೆಟ್ಸೇ ಬರಲ್ಲ, ನಾನು ಏನಂತ ಮಾಡಲಿ, ನಾನು ನಿಮಗೆಲ್ಲ ನಿಮ್ಮ ವಿಡಿಯೋ ನೋಡಿಬಿಟ್ಟು ಐ ಆಮ್ ತ್ರಿಷಿಕಾ ಅಂತಂದು ಹೇಳಿ ಮಾಡ್ತೀನಿ ಆಂಟಿ, ಮತ್ತು ನಾನು ಇಲ್ಲಿ ಹೋಗ್ತಿರ್ಬೇಕಾದ್ರೆ ಬಾಯ್ ಅಂತಲೇ ನಾನು ವಿಡಿಯೋ ಮಾಡ್ಕೊ ಆಂಟಿ ಅಂತಂದು ಎಲ್ಲ ಹೇಳ್ತಾ ಇದ್ಲು. ಅದಕ್ಕೆ ಅವಳ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಅವಳಿಗೆ ಸಿಕ್ಕಾಪಟ್ಟೆ ಖುಷಿ. ಈಗಿನ ಮಕ್ಕಳೆಲ್ಲ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಗೊತ್ತಿಲ್ಲ. ಫೋನ್ ಅಂದರೆ ತುಂಬ ಇಷ್ಟ, ನಿಮಗೆಲ್ಲ ಗೊತ್ತಿರಂಗೆ. ಫೋನ್ ಒಂದಿದ್ದು ಬಿಟ್ಟರೆ ಏನೂ ಬೇಡ ಈಗಿನ ಮಕ್ಕಳಿಗೆ. ಏನಂತ ಹೇಳ್ರಿ ಇಲ್ಲಿ ರೆಕಾರ್ಡ್ ಆಗತ್ತದ್ರಿ. ನಾನು ಅಯ್ಯಾದೇರಿ ತೋರಿಸ್ತಾನೆ. ಏನು ಹೈಟ್
ಅಲ್ಲಿ ಅವ್ರ ನಮ್ಮ ಅಣ್ಣ ಅವ್ರು ನನಗೆ ಬಿಡಬೇಕಾದ್ರೆ ಬಿಡ್ತಾನೆ ಅಂತ ಹೇಳ್ತಾರ, ಅವನ ವಿಡಿಯೋ ಮಾಡ್ಕೋತಾನೆ, ಡೋಂಟ್ ವರಿ. ಹಾಂ, ಅವ್ರು ನಮ್ಮ ಅಣ್ಣ. ಹಾಂ, ಸುರೇಶ್ ಅಣ್ಣ ಬಾಯ್. ಹಾಂ, ನೋಡಲ್ದೆ ಅವ್ರ ಮನೆ ಬಾಯ್ ಅಂದಮೇಲೆ ಅವ್ರು ಬಿಡೋದು ಗಾಡಿ. ಹಾಂ ಹಾಂ, ಸರಿ ಬಾಯ್ ಬಾಯ್ ತ್ರಿಷಿಕಾ, ಬಾಯ್. ಮಾಮೂಲಿ ನಮ್ಮ ಅಂಕಲ್ಗೆಲ್ಲ ಕಾಲು ಎಳಿತಿದ್ವಿ ನಾವು. ಅವರು ಅಲ್ಲಿ ಒಂದು ಸೈಟ್ ಇದೆ, ಆ ಸೈಟ್ಗೆಲ್ಲ ಬೇಲಿ ಹಾಕಿದ್ರಮ್ಮ ಅಂತ ಹೇಳ್ತಾ ಇದ್ರು. ಅವರು ನಮ್ಮ ಮನೆಯವರಿಗೆ ಡೈರೆಕ್ಟ್ ಏನೂ ಹೇಳಲ್ಲ, ನಮಗೆ ಹೇಳ್ತಾರೆ. ಅದಕ್ಕೆ ನಾನು ಇಲ್ಲಿ ಅಳಿಯ ದೇವರಿದ್ದಾರೆ, ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿ ಕಾಡಿಸ್ತಾ ಇದ್ದೆ. ಹಾಗೆ ನಮ್ಮ ಮನೆಯವರಿಗೆಲ್ಲ ನಿಲ್ಲಿಸ್ಬಿಟ್ಟು ಅವ್ರ ಫ್ರೆಂಡ್ಸಿಗೆ ನಿಲ್ಲಿಸಿ ಏನೋ ಒಂದು ಇವರಿಂದ ಒಂದು ಖುಷಿ ಆಯಿತು, ಒಂದು ಹ್ಯಾಪಿ ಮೂಡ್ ಬಂತು ಅಂತಂದು ಹೇಳಿಬಿಟ್ಟು ಅವರಿಗೆಲ್ಲ ನಿಲ್ಲಿಸ್ಕೊಂಡು ಒಂದು ವಿಡಿಯೋ ಫೋಟೋಸ್ ಎಲ್ಲ ಆಯಿತು. ಸರಿ ತ್ರಿಷಿಕಾ ಹೊಂಟ್ಲು, ಆಂಟಿ ಬಾಯ್ ಮಾಡ್ತೀನಿ ವಿಡಿಯೋ ಮಾಡ್ಕೊ, ಬಾಯ್ ಮಾಡ್ತೀನಿ ವಿಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದ್ಲು. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಈ ಸಂಪ್ರೀತಿಗೆ ನಮ್ಮ ಪಕ್ಕದ ಮನೆ ಹುಡುಗ ಅಂತಂದೆಲ್ಲ ಅವನ್ನೆಲ್ಲ ಬಂದಿದ್ನಲ್ಲ, ಅವನಿಗಿನ್ನೂ ಈಗ 2.5 ವರ್ಷ, ಈಗ ಒಂದು 5 ವರ್ಷ 10 ವರ್ಷವರೆಗೂ ಈ ಕಡೆ ಮಕ್ಕಳಿಗೆ ನಮ್ಮ ಉತ್ತರ ಕರ್ನಾಟಕ ಸೈಡು ಕರಿ ಎರೆದು ಅಂತಂದು ಹೇಳಿಬಿಟ್ಟು ಚುರ್ಮರಿಗೆ ಕಡ್ಲಿ, ಈಗ ಬಾರೆಹಣ್ಣು ಅವೆಲ್ಲ ಸಿಗುತ್ತಲ್ಲ ಅದು, ಮತ್ತು ಕಾಯಿನ್ಸು, ಅದರಲ್ಲಿ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿಬಿಟ್ಟು ಅವನ ತಲೆ ಮೇಲೆ ಎರೆದು ಅಂದರೆ ಕೆಟ್ಟದ್ದೇನೋ ಆಗಬಾರ್ದು, ಕರಿ ಎರೆದು ಅಂತ ಹೇಳ್ತಾರೆ. ಕೆಟ್ಟದ್ದೆಲ್ಲ ಆಗಬಾರ್ದು, ಆಕ್ಸಿಡೆಂಟಲ್ ಇಂಜುರೀಸ್ ಯಾವುದೂ ಆಗಬಾರ್ದು, ಕೆಟ್ಟದ್ದಾಗಬಾರ್ದು ಅಂತ ಈ ಥರ ಕರಿ ಎರೆದು ಅಂತ ಮಾಡ್ತಾರೆ. ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಅವನ ತಲೆ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಮಂಡಕ್ಕಿ ಹಾಕ್ತಾಯಿದ್ರೆ ಅದ್ರ ಮಂಡಕ್ಕಿ ಒಳಗೆಲ್ಲ ಕಾಯಿನ್ಸ್, ಡ್ರೈ ಫ್ರೂಟ್ಸು ಮತ್ತು ಮಕ್ಕಳಿಗೆ ಬೇಕಾಗಿರೋ ಬಾರೆಹಣ್ಣು, ಕಡ್ಲಿ ಇದೆಲ್ಲ ಇರುತ್ತಲ್ಲ, ಈ ಮುಳಿದಿರೋ ಮಕ್ಕಳೆಲ್ಲ ಅದನ್ನು ಆರಿಸ್ಕೊಂಡು ತಿನ್ನೋದು, ಆ ಥರದ್ದು ಒಂದು ಶಾಸ್ತ್ರ ಐತಿ ಇಲ್ಲಿ. ಅದನ್ನೆಲ್ಲ ಮಾಡಿದ್ವಿ. ಅವನು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಬೇರೆ ಮಕ್ಕಳೆಲ್ಲ ಆರಿಸ್ಕೊಂಡು ತಿನ್ನೋದಕ್ಕಿಂತನೂ ಅವನು ಹೆಂಗೆ ಆರಿಸ್ಕೊಳಕ್ಕೆ ಆಮೇಲೆ ಚುರುಮುರಿ ತಿನ್ನೋದಾಗ ಫುಲ್ ಬ್ಯುಸಿ ಇದ್ದ. ಅದು ಕೂಡ ಚೆನ್ನಾಗಾಯ್ತು. ಮಕ್ಕಳ ಕಡೆಯಿಂದ ಎಲ್ಲ ಹೋಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಬಂದ್ವಿ. ಸರಿ, ಹಾಗಾದರೆ ನೀವೆಲ್ಲ ಸಂಕ್ರಮಣ ಎಲ್ಲ ಹೇಗೆ ಮಾಡಿದ್ರಿ, ಮತ್ತು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ, ಎಲ್ಲಿ ಹೋಗಿದ್ರಿ, ಏನೇನು ಅಡುಗೆ ಮಾಡಿದ್ರಿ, ನನ್ನ ಅಡುಗೆ ಎಲ್ಲ ಹೇಗಿತ್ತು, ಮತ್ತು ನಾನು ಮಾಡಿದ್ದೆಲ್ಲ ನಿಮಗೆ ಸ್ವಲ್ಪನಾದರೂ ಯಾವುದಾದ್ರೂ ಒಂದು ವಿಷಯಕ್ಕೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ಹಾಗೇ ನಿಮಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಆಲ್ ನೋಟಿಫಿಕೇಷನ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರ್ತಾವೆ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಇಷ್ಟೆಲ್ಲ ನೋಡ್ತಾ ಇದ್ದೀರಿ, ಇಷ್ಟು ಚೆನ್ನಾಗಿ ವಿಡಿಯೋ ಆಗಿದೆ ಅಂತಂದ್ರೆ ಅದಕ್ಕೆಲ್ಲ ಕಾರಣೀಭೂತ ಯಾರಪ್ಪ ಅಂತಂದ್ರೆ ಈ ವಿದ್ಯಾಧರ. ಇವನಿಗೆ ಹೇಳಿದ್ದೆ ನಾನು ಎಲ್ಲ ವಿಡಿಯೋನ ಮಾಡಲಿಕ್ಕೆ, ಎಲ್ಲ ಕ್ಲಿಪ್ ತೊಗೊಳ್ಳೋಕ್ಕೆ. ಅವ್ನಿಗೆ ಹೇಳಿದ್ದೆ ನಾನು, ಯಾವುದಾದ್ರೂ ಒಂದು ವಿಡಿಯೋ ಬಂದಿಲ್ಲ ಅಂತಂದರೆ ನಿನಗೆ ಕೇಳೋದು ನಾನು ಅಂತ ಚೆನ್ನಾಗಿ ಮಾಡು ಅಂತಂದೇಳಿ ದಬಾಯಿಸಿದ್ದೆ. ಪಾಪ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಥ್ಯಾಂಕ್ ಯು ವಿದ್ಯಾಧರ್. ಒಳ್ಳೆಯದೆಲ್ಲ ತೊಗೊಂಡಿದ್ದಾನೆ ಅವನು ಸುಮಾರಾಗಿ. ನಾನೇ ಮಿಸ್ ಮಾಡಿದರೆ ಮಾಡಿರ್ಬೋದು. ಥ್ಯಾಂಕ್ ಯು ವಿದ್ಯಾಧರ್.